ಸಂಧ್ಯಾ ದುರ್ಗಾದೇವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾಟಿ ಸ್ಟೈಲ್ ಕೋಳಿ ಮಾಡೋ ಸಾರನ್ನ ತೋರಿಸ್ತಾ ಇದ್ದೀನಿ. ನಾಟಿ ಸ್ಟೈಲ್ ಮಾಡೋದು ಇದು ಈ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಒಂಚೂರು ಉಪ್ಪು, ಒಂಚೂರು ಅರಿಶಿನ, ಮೆಣಸು, ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಒಂದೆರಡು ಚೊಂಬು ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಸೂಪ್ ತಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ನಾಟಿ ಕೋಳಿ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಸೂಪ್ ಮಾಡೋದ್ರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಇದನ್ನು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ಸಾರಿಗೆ ಒಗ್ಗರಣೆ ಮಾಡಿ ರುಬ್ಬೋದಕ್ಕೋಸ್ಕರ ರುಬ್ಬಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಮೊದಲು ಸ್ಟವ್ ಆನ್ ಮಾಡ್ಕೊತೀನಿ. ಸ್ವಲ್ಪ ಹುರ್ಕೊಳ್ಳೋದಕ್ಕೆ ಸಾರಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕ್ಕೊಂಡು ಮೊದಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಮೆಣಸು ಒಂದು 10-15 ಮೆಣಸು ಹಾಕಿದ್ದೀನಿ. ಮೊದಲು ಮೆಣಸು ಹಾಕ್ಕೊಂಡು ಬೆಳ್ಳುಳ್ಳಿ ಒಂದು 5-6 ಹೆಸರು ಹಾಕ್ಕೊಂಡಿದ್ದೀನಿ. ಶುಂಠಿ 1 ಇಂಚು. ಅದಾದಮೇಲೆ ಮತ್ತೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದೊಂದು ಚೂರು ಕಂದು ಬಣ್ಣ ಬಂದಮೇಲೆ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಒಂದು ದೊಡ್ಡ ಗಡ್ಡೆ ಈರುಳ್ಳಿ ಜೊತೆಯಲ್ಲಿ ಸ್ವಲ್ಪ ಟೊಮಾಟೊ, ಒಂದು ಟೊಮಾಟೊ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಯೋಕ್ಕೋಸ್ಕರ ಒಂದು ಸ್ವಲ್ಪ ಕಂದು ಬಣ್ಣ ಬರಬೇಕಲ್ಲ, ಬೇಗ ಬೇಯುತ್ತೆ. ಉಪ್ಪು ಹಾಕಿದ್ರೆ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಕಂದು ಬಣ್ಣ, ಇವಾಗ ಕಲ್ಲುಪ್ಪು ಹಾಕಿದ್ಮೇಲೆ ನೋಡಿ, ಇವಾಗ ಸ್ವಲ್ಪ ಕಂದು ಬಣ್ಣ ಬಂತಲ್ಲ ಈರುಳ್ಳಿ. ಇವಾಗ ಇದಕ್ಕೆ ತೆಂಗಿನಕಾಯಿ, ಒಂದು ಅರ್ಧ ಒಪ್ಪು ತೆಂಗಿನಕಾಯಿ ತುರ್ಚ್ಕೊಂಡಿರೋದು ತೆಂಗಿನಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಹುರ್ಕೊಂಡು ಇವಾಗ ಧನಿಯಾ 1 ಚಮಚ, ಒಂದೂವರೆ ಚಮಚ ಹಾಕ್ತಾಯಿದ್ದೀನಿ ಧನಿಯಾ. ಅಚ್ಕಾರದ ಪುಡಿ 1.5 ಚಮಚ. ಇದಿಷ್ಟು ಹುರ್ಕೊಂಡು ಸ್ವಲ್ಪ ಆರಿದ ನಂತರ ಇದನ್ನು ರುಬ್ಕೊಳ್ಳೋದು. ಈಗ ಆರಿರೋದ್ರನ್ನ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಒಂದು ಸ್ವಲ್ಪ ಅದು ನುಣ್ಣಗಾಗಬೇಕಲ್ಲ, ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಒಗ್ಗರಣೆಗೆ, ಕೋಳಿ ಸಾರಿಗೆ, ನಾಟಿ ಕೋಳಿ ಸಾರಿಗೆ. ಕುಕ್ಕರ್ ಕಾಯಬೇಕು. ಸ್ವಲ್ಪ ಕಾದ್ಮೇಲೆ ಆಮೇಲೆ ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಂಡು, ಇವಾಗ ಎಣ್ಣೆ ಇದು ಕಾದಿದೆ, ಕುಕ್ಕರ್ ಕಾದಿದೆ. ಒಂದು 2 ಚಮಚ ಎಣ್ಣೆ. ಇವಾಗ ಎಣ್ಣೆ ಕಾದಿದೆ. ಒಂಚೂರು ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಗಡ್ಡೆ ಈರುಳ್ಳಿ ಹುರ್ಕೊಂಡು, ಈಗ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದಿದೆ. ಈಗ ನಾಟಿ ಕೋಳಿ ಬೇಯಿಸ್ಕೊಂಡಿದ್ವಲ್ಲ, ಉಪ್ಪು ಅರಿಶಿನ ಹಾಕಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನುಣ್ಣಗೆ ರುಬ್ಬಿರುವಂಥ ಈ ಮಿಶ್ರಣವನ್ನು, ಮಸಾಲೆಯನ್ನು ಇದಕ್ಕೆ ಹಾಕೋತಾ ಇದ್ದೀವಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ನಮಗೆ ನೀರಂಗೆ ಬೇಕಾದ್ರೆ ಇನ್ನೊಂಚೂರು ನೀರು ಹಾಕೋಬೋದು. ನಮಗೆ ಗೊಜ್ಜಂಗೆ ಸಾಕು ಅನ್ನಂಗಿದ್ರೆ ಇಷ್ಟೇ ಸಾಕು ನೀರು ಹಾಕ್ಬಿಟ್ಟು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕಿದ್ದೀವಿ ಆವಾಗಲೇ. ಒಂದು ಸ್ವಲ್ಪ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಅಷ್ಟೇ. ಈ ನಾಟಿ ಕೋಳಿ ಸಾರಿಗೆ 1 ಚೊಂಬು ನೀರು ಹುಯ್ದಿದ್ದೀನಿ. ಇವಾಗ ಸಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಮುಚ್ಚಳ ಮುಚ್ತಾ ಇದ್ದೀನಿ. ಇವಾಗ ಒಂದು ಸಲ ಕೂಗಿಸಿರೋದ್ರಿಂದ, ಮೊದಲೇ 2 ಸಲ ಕೂಗಿಸಿದ್ದೀವಿ, ಅದರಿಂದ ಎಳೆ ಕೋಳಿ ಆಗಿರೋದ್ರಿಂದ 1 ವಿಸಿಲ್ ಸಾಕು ಇದಕ್ಕೆ. ಇವಾಗ ಕುಕ್ಕರು ಪ್ರೆಷರ್ ಹೋಗಿದೆ. 1 ವಿಸಿಲ್ ಕೂಗಿಸಿದ್ದೀನಿ ನೋಡಿ, ಪ್ರೆಷರ್ ಹೋಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನೋಡಿ ಮಾಂಸ ಎಲ್ಲ ಚೆನ್ನಾಗಿ ಬೆಂದಿದೆ. 1 ವಿಸಿಲ್ಗೆ ನೋಡಿ ಮಾಂಸ ಎಲ್ಲ ಚೆನ್ನಾಗಿ ಬೆಂದಿದೆ. ಸೂಪರಾಗಿ ಚಿಕನ್ ಸಾರು ರೆಡಿ. ಈಗ ತಿನ್ನೋಕ್ಕೆ ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಬೋದು. ಈ ನಿಮ್ಮ ರೆಸಿಪಿ ಇಷ್ಟ ಆಗಿದ್ದರೆ, ಈ ಚಿಕನ್ ಸಾರು ನಾಟಿ ಸ್ಟೈಲ್ ಚಿಕನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.